Hi guys, welcome back to my channel. ಇದು Saturday vlog. Saturday August 15th ಸ್ವಾತಂತ್ರ್ಯ ದಿನಾಚರಣೆ ಅಲ್ವಾ, ಇಂಡಿಪೆಂಡೆನ್ಸ್ ಡೇ. ಅವತ್ತಿನ ಬೆಳಗ್ಗೆ ತುಂಬ ಸ್ಪೆಷಲ್ ಅನ್ನಿಸಿತ್ತು. ಯಾಕೆಂದರೆ ಕುಂದನ್ ಸ್ಕೂಲಲ್ಲಿ ಫಂಕ್ಷನ್ ಇತ್ತು. ಅವತ್ತು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಬೆಳಗ್ಗೆನೆ ಬೇಗನೆ ಎದ್ದಿದ್ವಿ, ಯಾಕೆಂದರೆ ತುಂಬ ಕೆಲಸ ಇತ್ತು. ಅವನಿಗೆ ತಿಂಡಿ ಮಾಡಿಸಿ ಮತ್ತೆ ನಾವು ರೆಡಿಯಾಗಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ಸೊ ಬೆಳಗ್ಗೆ ಸ್ವಲ್ಪ ಬೇಗನೆ ಇದ್ದೆ. ಅವನಿಗೆ ಆಲ್ಮೋಸ್ಟ್ ಸಾಂಬಾರ್ ಇತ್ತು, ಒಂದು ರೊಟ್ಟಿ ಹಾಕ್ದೆ. ಏಕೆಂದರೆ ಫ್ರೈಡೇ ಬರೀ ರೈಸ್ ಮಾಡಿದ್ದೆ. ಸೊ ಅದಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು ಅಂದ್ಬಿಟ್ಟು ಸ್ಯಾಟರ್ಡೆ ಅವನಿಗೆ ಒಂದು ರೊಟ್ಟಿ ಹಾಕ್ದೆ, ರಾಗಿ ರೊಟ್ಟಿ ಅವ್ನು ತಿಂತಾನೆ. ಸಾಂಬಾರ್ ಜೊತೆ ಅವನಿಗೆ ತಿನ್ನಿಸ್ಬಿಟ್ಟೆ. ಆಲ್ಮೋಸ್ಟ್ ಸ್ಯಾಟರ್ಡೆ ನಾನು ಫಾಸ್ಟಿಂಗ್ ಇರ್ತೀನಿ, ಉಪವಾಸ ಇರ್ತೀನಿ. ಸೊ ನಾನೇನು ತಿನ್ನಲಿಲ್ಲ. ನಮ್ಮ ಹಸ್ಬೆಂಡಿಗೆ ಒಂದೆರಡು ರೊಟ್ಟಿ ಹಾಕಿಟ್ಟಿದ್ದೆ, ಅಕಸ್ಮಾತ್ ಅವ್ರು ಏನಾದರೂ ಬೇಗ ಎದ್ರೆ ತಿನ್ಕೊಳ್ಳಿ ಅಂದ್ಬಿಟ್ಟು. ಕುಂದನ್ ಇನ್ನೂ ಮಲಗಿದ್ದ. ಅವನನ್ನ ಎದ್ದೇಳಿಸ್ಬಿಟ್ಟು ಬ್ರಷ್ ಮಾಡಿಸ್ದೆ. ಆ್ಯಕ್ಚುಲಿ ರಾತ್ರಿ ಮಲ್ಕೊಂಡಿಲ್ಲ ಬೇಗ ಅವನು, ಅದು ಇದು ಅಂತ ಕತೆ ಹೊಡ್ತಿದ್ದ. ಅದಕ್ಕೆ ಬೈದು ಕಳಿಸ್ದೆ. ಅವರಪ್ಪ ಟಿ ವಿ ನೋಡ್ತಿದ್ರು, ಹಾಗೆ ಬಂದ್ಬಿಟ್ಟು ಅವರಪ್ಪ ಜೊತೆನೆ ಮಲಗಿದ್ದ. ಸೊ ಬೆಳಗ್ಗೆ ಬೇಗ ಎದ್ಬಿಟ್ಟು ಅವನನ್ನ ರೆಡಿ ಮಾಡಿದೆ. ಅವನಿಗೆ ಸುಭಾಷ್ ಚಂದ್ರ ಬೋಸ್ದು ಡ್ರೆಸ್ ಇತ್ತು, ಅದನ್ನ ಹಾಕಿ ರೆಡಿ ಮಾಡಿ ಕರ್ಕೊಂಡು ಹೋಗೋದಿತ್ತು ಟಾಸ್ಕ್. ಅವನಿಗೆ ಬೇಗ ಬೇಗ ತಿಂಡಿ ತಿನ್ನಿಸ್ದೆ. ಅವನು ಟಿ ವಿ ನೋಡಿಕೊಂಡು ತಿಂಡಿ ತಿಂದ್ಬಿಡ್ತಾನೆ. ಅವನಾಗೆ ಇನ್ನೂ ತಿಂಡಿ ಕಲ್ತಿಲ್ಲ. ಅವನಿಗೆ ತುಂಬ ಹೊಟ್ಟೆ ಹಸ್ದಾಗ ಯಾವಾಗಲೂ ಒಂದೊಂದ್ಸಲ ತಿಂತಾನಷ್ಟೇ. ಬೆಳಗ್ಗೆ ತಿಂಡಿ ಎಲ್ಲ ಇಲ್ಲಿ ತಿನ್ನಿಸ್ಬಿಟ್ಟು ಅವನಿಗೆ ಸ್ಕೂಲಿಗೆ ಹಾಕೊಡ್ತೀನಿ. ಸ್ನ್ಯಾಕ್ಸ್ ಟೈಮಲ್ಲಿ ಸ್ವಲ್ಪ ತಿನ್ಕೊಬಿಡ್ತಾನೆ. ಸೊ ಮಧ್ಯಾಹ್ನ ಬಂದಾಗ ಒಂದು ಸ್ವಲ್ಪ ತಿನ್ನಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ. ನಾನು ಆಲ್ಮೋಸ್ಟ್ ಚೂಡಿದಾರ್ ವೇರ್ ಮಾಡ್ತಿರ್ತೀನಿ, ಸ್ಯಾರಿ ಎಲ್ಲೂ ವೇರ್ ಮಾಡಿಲ್ಲ. ತುಂಬ ರೇರ್, ಯಾಕೆಂದ್ರೆ ಇಲ್ಲಿ ಏನು ಫಂಕ್ಷನ್ಸ್ ಇರಲ್ಲ. ಆಲ್ಮೋಸ್ಟ್ ಹಾಸನಲ್ಲಿ ಏನಾದರೂ ಫಂಕ್ಷನ್ ಇದ್ರೆ ಮಾತ್ರ ವರ್ಷಕ್ಕೆ ಒಂದ್ಸಲನೋ ಎರಡು ಸಲನೋ ಇರುತ್ತೆ. ತುಂಬಾ ಇಂಪಾರ್ಟೆಂಟ್, ತುಂಬಾ ಏನಾದ್ರು ಟೈಮ್ ಇದ್ರೆ ಕುಂದನ್ ಓಕೆ ಅಂತ ಇದ್ರೆ ನಾವು ಹೋಗಿ ಬರ್ತೀವಿ. ಒಂದ್ಸಲ ಅಟೆಂಡ್ ಮಾಡ್ಬೇಕಾಗಿರುತ್ತೆ. ನಮ್ ಕುಂದನ್ಗೆ ಹುಷಾರಿರಲ್ಲ, ಆ ಟೈಮಲ್ಲೆಲ್ಲ ಹೋಗಲ್ಲ. ಆಗ ಮಾತ್ರ ಸ್ಯಾರಿ ವೇರ್ ಮಾಡ್ತೀನಿ. ಸೊ ಸುಮ್ಮನೆ ಎಲ್ಲ ಇಟ್ಕೊಂಡು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅಟ್ಲೀಸ್ಟ್ ಇಂಡಿಪೆಂಡೆನ್ಸ್ ಡೇಗಾದ್ರೂ ವೇರ್ ಮಾಡೋಣ ಸ್ಯಾರಿ ಅಂದ್ಬಿಟ್ಟು ವೇರ್ ಮಾಡ್ತಿದ್ದೆ. ಆ ಬ್ಲೌಸ್ ಆಕ್ಚುಲಿ ಸ್ಲೀವ್ಲೆಸ್ ಹೊಲ್ಸಿದ್ದೆ ಅದಕ್ಕೆ, ಆ ಸ್ಯಾರಿಗೆ. ಅದು ಬ್ಲೌಸ್ ಸಿಗ್ನಿಲ್ಲ. ಇಂಡಿಪೆಂಡೆನ್ಸ್ ಡೇ ದಿನ ಸ್ಲೀವ್ಲೆಸ್ ಅಷ್ಟು ಕಂಫರ್ಟಬಲ್ ಇರಲ್ಲ, ಚೆನ್ನಾಗಿರಲ್ಲ ಅಂತ ಅನ್ಕೊಂಡೆ. ಬಟ್ ಇದು ಬೇರೆ ಸ್ಯಾರಿದು ಬ್ಲೌಸ್. ಇದು ಸ್ವಲ್ಪ ಮ್ಯಾಚಿಂಗ್ ಆಗುತ್ತೆ ಅಂದ್ಬಿಟ್ಟು ಇದನ್ನೇ ವೇರ್ ಮಾಡ್ಕೊಂಡು ಹೊರಟೆ. ಕುಂದನ್ಗೆ ಒಂದು ಸ್ಮಾಲ್ ಸ್ಪೀಚ್ ಇತ್ತು. ಅವ್ನು ಹೇಗೆ ಹೇಳ್ತಾನೆ ಅಂತ ಗೊತ್ತಿರ್ಲಿಲ್ಲ. ನಾನು ತುಂಬಾ ಸಲ ಪ್ರಾಕ್ಟೀಸ್ ಕೊಟ್ಟಿದ್ದೆ. ಬಟ್ ಓಕೆ, ತುಂಬಾ ಚೆನ್ನಾಗಿ ಹೇಳ್ದ ಎಲ್ಲದನ್ನು. ಯಾಕೆಂದ್ರೆ ಈ ರೀತಿ ಒಂದು ಸಣ್ಣ ಪುಟ್ಟ ಏನಾದ್ರೂ ಒಂದು ಇವೆಂಟ್ ನಡೆದ್ರೆ, ಏನಾದ್ರೂ ಇವನ್ ಪಾರ್ಟಿಸಿಪೇಟ್ ಮಾಡೋದಿದ್ರೆ ನಾನು ಪಾರ್ಟಿಸಿಪೇಟ್ ಮಾಡಿಸ್ತೀನಿ. ಅಟ್ಲೀಸ್ಟ್ ಅವ್ನಿಗೊಂದು ಸ್ಟೇಜ್ ಫಿಯರ್ ಎಲ್ಲ ಹೋಗ್ಲಿ, ಭಯ ಇರಬಾರ್ದು ಮಕ್ಕಳಿಗೆ. ಒಂದೇನೋ ಒಂದು ಕಲ್ತ್ಕೊಂತಾರೆ. ಅವ್ರು ಸೋಲ್ತಾರೋ ಗೆಲ್ತಾರೋ ಅದು ಸೆಕೆಂಡ್ರಿ. ನಾನು ಕುಂದನ್ಗೆ ಹೇಳ್ತಾ ಇರ್ತೀನಿ, ನೀನ್ ಗೆಲ್ಲೇಬೇಕು ಅಂತ ಹೋಗ್ಬೇಡ. ಅಟ್ಲೀಸ್ಟ್ ನೀನು ಸೋಲ್ಬೋದು, ಗೆಲ್ಬೋದು. ಯು ಜಸ್ಟ್ ಎಂಜಾಯ್ ದಟ್ ಮೂಮೆಂಟ್. ಅದ್ರಲ್ಲಿ 100% ನೀನ್ ಎಫರ್ಟ್ ಹಾಕು ಅಂತ ಹೇಳ್ತೀನಿ. ನಾನು ಅವನಿಗೆ ಸ್ನ್ಯಾಕ್ಸ್ಗೆ ಅಂತ ದಾಳಿಂಬೆ ಎಲ್ಲ ರೆಡಿ ಮಾಡ್ಕೊಂಡೆ. ಬಟ್ ಅಲ್ಲಿ ತಿನ್ಲೇ ಇಲ್ಲ, ಟೈಮ್ ಆಗಲಿಲ್ಲ. ನಾನು ಬೇಗ ಕರ್ಕೊಂಡು ಬಂದೆ. ಸೊ ಅವನು ಇವತ್ತು ಪಾರ್ಟಿಸಿಪೇಟ್ ಮಾಡಿದೆ. ನಮಗೆ ತುಂಬ ಸ್ಪೆಷಲ್. ಆ್ಯಂಡ್ ಆ ಡ್ರೆಸ್ಸಲ್ಲಂತೂ ಸಕ್ಕತ್ತಾಗಿ ಕಾಣಿಸ್ತಿದ್ದ. ಸೇಮ್ ಸುಭಾಷ್ ಚಂದ್ರ ಬೋಸ್ ನೋಡ್ದಂಗೆ ಆಗ್ತಿತ್ತು. ನಿಜವಾಗ್ಲೂ ತುಂಬ ಖುಷಿ ಆಗ್ತಿತ್ತು. ಆ್ಯಂಡ್ ಡ್ರೆಸ್ ಎಲ್ಲ ಕೊಟ್ಟೆ, ಅವನೇ ಹಾಕೊಂಡ. ಅಮ್ಮ ನಾನೇ ಹಾಕೊಳ್ತೀನಿ ಕಣಮ್ಮ, ರೆಡಿ ಆಗ್ತೀನಿ ಬಿಡು ಅಂತ. ಆ್ಯಂಡ್ ಕನ್ನಡಕ ಕೊಟ್ಟಿದ್ರು, ಅದಕ್ಕೆ ಕರೆಕ್ಟಾಗಿ ಸೂಟ್ ಆಗೋಷ್ಟು. ಆ್ಯಂಡ್ ಒಂದು ಟೊಪ್ಪಿ ಕೊಟ್ಟಿದ್ರು, ಶರ್ಟ್, ಪ್ಯಾಂಟ್, ಒಟ್ಟು ಒಂದು 5 ಥಿಂಗ್ಸ್. ಇದಕ್ಕೆ ನಾವು ರಾಯಲ್ ಮಾರ್ಟ್ ಹತ್ರ ತಗೊಂಡಿದ್ವಿ ಇದನ್ನ. ಈ ಡ್ರೆಸ್ ಕಾಸ್ಟ್ಯೂಮ್ ಫಸ್ಟ್ 800 ರುಪೀಸ್ ಪೇ ಮಾಡಿಸ್ಕೊಂಡ್ರು. ಮತ್ತೆ ನಾವು ವಾಪಸ್ ಕೊಡ್ಬೇಕಾದ್ರೆ ಅದೇ ಅಷ್ಟು 5 ಐಟಮ್ನ ವಾಪಸ್ ಕೊಡಬೇಕು. ಆ್ಯಂಡ್ 500 ಮತ್ತೆ ರಿಟರ್ನ್ ಕೊಟ್ಟರು. ಸೊ ಒನ್ ಡೇಗೆ ನಮಗೆ 300 ರುಪೀಸ್ನ ತಗೊಂಡ್ರು. ಸೊ 300 ರುಪೀಸ್ ಒನ್ ಡೇಗೆ ಪೇ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಕಾಸ್ಟ್ಯೂಮ್ಸ್ ಇತ್ತು, ಎಲ್ಲ ಸೈಜು ಅವೈಲಬಲ್ ಇದೆ. ಸೊ ನನಗೂ ತುಂಬ ಈಸಿ ಅನ್ನಿಸ್ತು ಎಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಸರ್ಚ್ ಮಾಡೋದಕ್ಕೆ. ತುಂಬ ಏನು ದೂರ ಇಲ್ಲ, ಸ್ವಲ್ಪ ಹತ್ರ ಇದೆ. ಏನಾದರೂ ಬೇಕು ಅಂದರೆ ಪಟ್ ಅಂತ ಹೋಗಿ ತರ್ಬೋದು. ಸ್ಮೈಲ್ ಮಾಡು, ಡೈಲಾಗ್ ಹೇಳಿಗ, ಮುಂದೆ ಬಾ ಜೋರಾಗೆ.
ಸುಭಾಷ್ ಚಂದ್ರ ಬೋಸ್. ರೈಟ್ ಹ್ಯಾಂಡು. ಓಕೆ. ಅವನಿಗೆಲ್ಲ ಪ್ರಾಕ್ಟೀಸ್ ಕೊಟ್ಟಾಯಿತು. ಆಮೇಲೆ ಇಬ್ಬರು ಒಂದು ಫೋಟೋ ತಗೊಳ್ಳೋಣ, ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಬಾ ಅಂದ್ಬಿಟ್ಟು ಅವನನ್ನು ಕರೆದ್ಬಿಟ್ಟು ಒಂದು ಫೋಟೋ ವಿಡಿಯೋಸ್ ಮಾಡಿಕೊಂಡೆ. ಇದೊಂದು ಎಲ್ಲ ಸ್ವೀಟ್ ಮೆಮೊರೀಸ್ ಆ್ಯಂಡ್ ಸಲ್ಯೂಟ್ ಹೊಡೆದ್ವಿ. ಇಬ್ರು ಪ್ರಾಕ್ಟೀಸ್ ಮಾಡಿಸಿದ್ವಿ ಅವನಿಗೆ ಸಲ್ಯೂಟ್ ಹೊಡೆಯೋದೆಲ್ಲ. ಒಂಥರ ಇದೆಲ್ಲ ಸ್ವೀಟ್ ಮೆಮೊರೀಸ್, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಯರ್ ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ. ಸೊ ಅವನೆಲ್ಲ ವಾಕಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದ. ನಾವಿಬ್ರು ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಹೊರಟ್ವಿ. ಆಲ್ಮೋಸ್ಟ್ 8:40 ಆಗಿತ್ತು. 8:30ಗೆ ಬರೋಕ್ಕೆ ಹೇಳಿದರು. 8:30 ಆಲ್ಮೋಸ್ಟ್ ಎಲ್ಲ ಮಕ್ಕಳು ಬಂದಿರಲ್ಲ. ಎಲ್ಲರೂ ಬರೋ ಹೊತ್ತಿಗೆ 9 ಆಗುತ್ತೆ. ಸೊ 8:45ಗೆ ಅಲ್ಲಿ ನಾವು ರೀಚ್ ಆದ್ವಿ. ನೋಡಿ ನಮ್ಮ ಕುಂದನ್ ಕ್ಲಾಸಲ್ಲಿ ಎಲ್ಲರೂ UKG, LKG, ನರ್ಸರಿ ಮಕ್ಕಳೆಲ್ಲ ರೆಡಿ ಆಗಿದ್ರು. ಎಲ್ರಿಗೂ ಒಂದೊಂದು ಒಂದೊಂದು ಟಾಸ್ಕ್ ಅಲಾಟ್ ಮಾಡಿದ್ರು. ಇದೇ ಮಾಡಬೇಕು ಅಂತ. ತುಂಬ ಭಾರತ ಮಾತೆ ಇದ್ರು ಆ್ಯಂಡ್ ಗಾಂಧೀಜಿ ಇದ್ರು. ತುಂಬ ವೆರೈಟೀಸ್ ಇದ್ದು ತುಂಬಾನೇ ಖುಷಿ ಆಯಿತು. ಎಲ್ಲರೂ ಪೇರೆಂಟ್ಸು ಅವ್ರ ಮಕ್ಕಳು ರೆಡಿ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರು, ಡೈಲಾಗ್ ಹೇಳ್ಕೊಡೋದ್ರಲ್ಲಿ ಬ್ಯುಸಿ ಆಗಿದ್ರು. ಇವ್ನು ನಮ್ಮ ಕುಂದನ್ ಕ್ಲೋಸ್ ಫ್ರೆಂಡ್. ಇವನು ಚಾರ್ವಿಕ್ ಅಂತ, ಮೈಸೂರು ಹುಡುಗ. ಇವರಿಬ್ರು ಆಲ್ಮೋಸ್ಟ್ ಕನ್ನಡ ತುಂಬ ಕಂಫರ್ಟಬಲ್ ಅಲ್ವಾ, ಚೆನ್ನಾಗಿ ಮಾತಾಡ್ತಾರೆ. ಇಬ್ರು ಫುಲ್ ಬ್ಯುಸಿ. ಇಬ್ರು ತುಂಬ ಕಿತಾಪತಿ ಮಾಡ್ತಾರೆ. ಇವ್ರದೇ ತುಂಬ ಹವಾ ಕ್ಲಾಸಲ್ಲಿ ಅಂದ್ಬಿಟ್ಟು LKGಗೆ ತುಂಬ ಅಡ್ಮಿಷನ್ ಆದವು. ಸೊ ಒಂದು ಆಲ್ಮೋಸ್ಟ್ 16-20 ಮೆಂಬರ್ಸ್ ಅಂದ್ಬಿಟ್ಟು A ಸೆಕ್ಷನ್, B ಸೆಕ್ಷನ್ 2 ಸೆಕ್ಷನ್ ಮಾಡಿದ್ದಾರೆ. ನರ್ಸರಿಲಿ ಒಂದೇ ಸೆಕ್ಷನ್ ಇದ್ದಿದ್ದು, 20 ಚಿಲ್ಡ್ರನ್ ಇದ್ರು. LKGಗೆ ತುಂಬ ಅಡ್ಮಿಷನ್ ಆದಾಗ 2 ಸೆಕ್ಷನ್ ಮಾಡಿದ್ದಾರೆ, A ಆ್ಯಂಡ್ B. ನಮ್ಮ ಕುಂದನ್ A ಸೆಕ್ಷನ್, ಅವನು ಚಾರ್ವಿಕ್ನ B ಸೆಕ್ಷನ್ ಹಾಕಿದ್ದಾರೆ. ಇಬ್ರು ಒಂದೇ ಕ್ಲಾಸಲ್ಲಿದ್ದರೆ ಕಿತಾಪತಿ ಮಾಡ್ತಾರೆ ಅಂದ್ಬಿಟ್ಟು ಇಬ್ರು ಬೇರೆ ಬೇರೆ ಮಾಡಿಬಿಟ್ಟಿದ್ದಾರೆ. ಇವರಿಬ್ರು ಇದ್ಬಿಟ್ರೆ ಮುಗೀತು, ತುಂಬ ಗಲಾಟೆ ಮಾಡ್ತಾರೆ ಆ್ಯಂಡ್ ಕೂತಿದ್ದ ಕೂರಲ್ಲ. ಅವನು ಎಲ್ಲಿರ್ತಾನೆ ಇವನು ಅಲ್ಲಿಗೆ ಓಡೋಗ್ತಾನೆ. ಕ್ಲಾಸಲ್ಲಿ ಸರಿಯಾಗಿ ಕೂತ್ಕೊಂಡು ಪಾಠ ಕೇಳೋದೇ ಇಲ್ಲ. ಅದಕ್ಕೆ ಮೇ ಬಿ ಸಪ್ರೇಟ್ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡೆ. ಇವನು ನಮ್ಮ ಕುಂದನ್ ಇನ್ನೊಬ್ಬ ಫ್ರೆಂಡ್, ಅವನಿಗೆ ಸ್ವಾಮಿ ವಿವೇಕಾನಂದ ಕೊಟ್ಟಿದ್ರು, ಮೆಹರಾಂಶ್ ಅಂತ ಅನ್ಸುತ್ತೆ ಮೇ ಬಿ ನೇಮ್. ಅವರಮ್ಮ ಅವರು ಫುಲ್ ಮಗನೆಲ್ಲ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಬಂದಿದ್ರು ಪಾರ್ಟಿಸಿಪೇಟ್. ಎಲ್ಲರೂ ಇವತ್ತು ಇಂಡಿಪೆಂಡೆನ್ಸ್ ಡೇಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ನಿಜವಾಗ್ಲೂ ಅವ್ರದ್ದೇ ಆದಂಥ ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಅದರಲ್ಲೂ ಮಕ್ಕಳಿಗೆ ಈ ರೀತಿ ಇಂಪಾರ್ಟೆನ್ಸ್ ಕೊಟ್ಟು ಒಂದೊಂದು ಆ್ಯಕ್ಟಿವಿಟಿ ಮಾಡಿಸಿದ್ರಲ್ಲಿ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಪ್ಲ್ಯಾನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಸ್ವಲ್ಪ ಮೈಕ್ದೊಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಎಷ್ಟೇ ನಾವು ಎಕ್ಸಾಕ್ಟ್ ಮಾಡಿದ್ರು ಸಣ್ಣ ಪುಟ್ಟ ಇಶ್ಯೂಸ್ ಇರುತ್ತೆ. ಬಟ್ ಓಕೆ. ಚಾರ್ವಿಕ್ ಒಂದು ತುಂಬ ಚೆನ್ನಾಗಿ ಕಾಣ್ತಿದ್ದ ಆ ಡ್ರೆಸ್ಸಲ್ಲಿ. ಅವನಿಗೆ ಸಂಗೊಳ್ಳಿ ರಾಯಣ್ಣ ಕಾಸ್ಟ್ಯೂಮ್ ಇದ್ದಿದ್ದು. ಅವನಿರೋ ಕಲರ್ಗಂತೂ ತುಂಬಾ ಎದ್ದು ಕಾಣ್ತಿದ್ದ. ಟೊಪ್ಪಿ ಆಗಿರ್ಬೋದು ಆ್ಯಂಡ್ ಅವನಿಗೆ ಫುಲ್ ಬ್ಲೂ ಕಲರ್ ಕೊಟ್ಟಿದ್ರು. ಶರ್ಟ್ ಎಲ್ಲ ಸಖತ್ ಚೆನ್ನಾಗಿ ಕಾಣಿಸಿದ್ದ. ಅವನೇ ತುಂಬ ಹೈಲೈಟ್ ಆಗಿ ಕಾಣಿಸಿದ್ದ. ಸೊ ನೋಡಿ ತುಂಬ ಪ್ಲ್ಯಾನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಬಟ್ ಮೈಕು ಅವ್ರು ಹೇಳೋ ಡೈಲಾಗ್ ಸ್ವಲ್ಪ ಸಿಂಕ್ ಆಗಲಿಲ್ಲ, ಮೈಕೆಲ್ಲ ಹೋಗ್ಬಿಡ್ತು. ಸೊ ನನ್ನ ಕುಂದನ್ ಹೇಳೋ ಫಸ್ಟ್ ಡೈಲಾಗ್ ತುಂಬ ಚೆನ್ನಾಗಿ ಹೇಳ್ದ, ಬಟ್ ಮೈಕ್ ಆನ್ ಆಗಿರಲಿಲ್ಲ. ಮತ್ತು ಸೆಕೆಂಡ್ ಟೈಮ್ ಹೇಳ್ಬೇಕಾದ್ರೆ ಅರ್ಧ ಡೈಲಾಗ್ ಮಿಸ್ ಮಾಡಿಬಿಟ್ಟ, ಕಂಪ್ಲೀಟಾಗಿ ಹೇಳಲಿಲ್ಲ. ಸುಭಾಷ್ ಚಂದ್ರ ಬೋಸ್ ಜೈ ಹಿಂದ್ ಅಂತ ಹೇಳಿ ಬಂದ. ಬಟ್ ಆ ಮೂಮೆಂಟ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಆ ಡ್ರೆಸ್ ಇತ್ತಲ್ಲ ಅದಂತೂ ಸಖತ್ ಚೆನ್ನಾಗಿ ಕಾಣಿಸಿತ್ತು. ಆ್ಯಕ್ಚುಲಿ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಬೇಕು ಮಕ್ಕಳಿಗೆ, ಆವಾಗ ಒಂದು ಲುಕ್ ಇರುತ್ತೆ, ಒಂದು ಚೆನ್ನಾಗಿ ನೋಡೋದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ನಾವೆಲ್ಲ ಮಕ್ಳನ್ನ ಕಳಿಸ್ಬರ್ಬೇಕಾದ್ರೆ ಪ್ರಿನ್ಸಿಪಲ್ ಸರ್ ಸಿಕ್ಕಿದ್ರು, ಮಾತಾಡಿಸ್ತಿದ್ರು. ನೀವು ನಮ್ಮ ಮಿಸ್ಸಸ್ಗೆ ಹೇಳ್ತಾ ಇರ್ತೀರಮ್ಮ, ನೀವು ತುಂಬ ಆ್ಯಕ್ಟಿವ್ ಆಗಿರ್ತೀರ, ನಮ್ಮ ಪೇರೆಂಟ್ ನೋಡಿ ಎಷ್ಟು ಆ್ಯಕ್ಟಿವ್ ಆಗೆಲ್ಲ ವೀಡಿಯೋಸ್ ಮಾಡ್ತಾರೆ, ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಅಂತ ಹೇಳ್ತಿರ್ತೀನಿ ಅಂತ ಹೇಳ್ತಿದ್ರು ಪ್ರಿನ್ಸಿಪಲ್ ಸರ್. ನಿಜವಾಗ್ಲೂ ತುಂಬ ಖುಷಿ ಆಯಿತು. ನಂಗೆ ಯಾವಾಗಲೂ ಆ್ಯಕ್ಟಿವ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಏನಾದರೂ ಒಂದು ಬ್ಯುಸಿ ಆಗಿರ್ತೀನಿ, ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ, ಏನಾದರೂ ಒಂದು ಆ್ಯಕ್ಟಿವಿಟಿನಲ್ಲಿ ಬ್ಯುಸಿ ಆಗಿರ್ತೀನಿ, ಆಗಲೇ ನನಗೆ ತುಂಬ ಖುಷಿ ಇರುತ್ತೆ. ಎಲ್ಲ ಹೊರಗಡೆ ಬಂದ್ವಿ ಆ್ಯಂಡ್ ಎಲ್ಲ ಮಕ್ಳ ಹತ್ರ ಎಲ್ಲ ಡ್ರಿಲ್ ಮಾಡಿಸಿದ್ರು. ಏನೇನು ಆ್ಯಕ್ಟಿವಿಟೀಸ್ ಇತ್ತು ಅದನ್ನೆಲ್ಲ ಮಾಡಿಸಿದ್ರು.
ಸೊ ಟೀಚರ್ಸ್ ಎಲ್ಲರೂ ತುಂಬ ಬ್ಯುಸಿಯಾಗಿದ್ರು. ಆಲ್ಮೋಸ್ಟ್ ನಾನು ಟೀಚರ್ ಆಗಿದ್ದಾಗ ನಾನು ಟೀಚರ್ ಆಗಿ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೆ. ಬಟ್ ಈಗ ಇದು ತುಂಬಾನೇ ಸ್ಪೆಷಲ್. ನಾನು ಒಬ್ರು ಪೇರೆಂಟ್ ಆಗಿ ಹೋಗಿದ್ದೀನಿ. ಸೊ ಅವ್ರನ್ನೆಲ್ಲ ನೋಡಿ ಹಳೇದೆಲ್ಲ ನೆನ್ಪು ಮಾಡ್ಕೊಳ್ತಾ ಇದ್ದೆ. ನಾನು ಆ್ಯಕ್ಚುಲಿ ಆ ಪೊಸಿಷನಲ್ಲಿದ್ದೆ. ಈಗ ಪೇರೆಂಟ್ ಪೊಸಿಷನಲ್ಲಿದ್ದೀನಿ ಅಂದ್ಬಿಟ್ಟು ಗೆಸ್ಟ್ ಬಂದರು. ಗೆಸ್ಟ್ ಎಲ್ಲ ಇನ್ವೈಟ್ ಮಾಡಿ ಕರೆಸ್ಕೊಂಡ್ರು. ಚೇರ್ಮನ್ ಸರ್, ಮ್ಯಾಮ್ ಮತ್ತು ಇನ್ನೊಬ್ಬರು ಮಿಲಿಟರಿ ಪರ್ಸನ್ ಕರೆಸಿದ್ರು. ತುಂಬ ಖುಷಿ ಇತ್ತು ಅವತ್ತು. ಒಂದು ತುಂಬಾನೇ ಸ್ಪೆಷಲ್. ಆ್ಯಂಡ್ ಟೀಚರ್ಸ್ಗೆಲ್ಲ ಏನೇನೋ ಎಷ್ಟೇ ಎಕ್ಸಾಕ್ಟಾಗಿ ಮಾಡಿದ್ರು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿರ್ತೀವಿ. ನಾವೆಲ್ಲ ಏನಾದರೂ ಮಿಸ್ಟೇಕ್ ಮಾಡಿದಾಗ ಆಲ್ಮೋಸ್ಟ್ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಒಂದು ಏನು ಎಲ್ಲಾರನ್ನೂ ಕರೆದ್ಬಿಟ್ಟು ಒಂದು ಸಣ್ಣದಾಗಿ ಮೀಟಿಂಗ್ ಮಾಡ್ತಿದ್ರು. ಯಾರ್ಯಾರು ಏನೇನು ಮಿಸ್ಟೇಕ್ ಮಾಡಿದ್ದೀರಾ ಅದನ್ನೆಲ್ಲ ತಿದ್ಕೋಬೇಕು, ನೆಕ್ಸ್ಟ್ ಟೈಮ್ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಿದ್ರು. ಆ್ಯಂಡ್ ಏನಾದ್ರು ಚೆನ್ನಾಗಿ ಮಾಡಿದರೆ ಫಸ್ಟ್ ಅವ್ರು ಏನೇನು ಚೆನ್ನಾಗಿ ಮಾಡಿದ್ರು ಅಂದ್ಬಿಟ್ಟು ಎಲ್ಲದನ್ನು ಲಿಸ್ಟ್ ಮಾಡಿ ಅಪ್ರಿಷಿಯೇಟ್ ಮಾಡೋರು. ಏಕೆಂದರೆ ಯಾರು ಏನೇ ಮಾಡಿದ್ರು ಒಂದು ಅವರಲ್ಲಿ ಎಫರ್ಟ್ ಇರುತ್ತಲ್ವಾ. ಸೊ ಅವ್ರಿಗೆ ಅವಾಗ ಅಟ್ಲೀಸ್ಟ್ ಒಂದು ಅಪ್ರಿಷಿಯೇಟ್ ಮಾಡಿದರೆ, ನೀವು ಇದನ್ನು ತುಂಬ ಚೆನ್ನಾಗಿ ಮಾಡಿದ್ರಿ ಅಂತ ಎಲ್ಲ ಮಾಡಿದರೆ ಅವ್ರಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಮಾಡೋದಕ್ಕೆ ಅವರಿಗೊಂದು ತುಂಬ ಪಾಸಿಟಿವ್ ಮೈಂಡಲ್ಲಿ ಬಂದಿರ್ತಾರೆ. ತುಂಬ ಖುಷಿ ಇರುತ್ತೆ. ನಾವೇನೇ ಮಾಡಿದ್ರು ತುಂಬ ನೆಗೆಟಿವ್ ಆಗಿ ಹೇಳ್ತಿದ್ರೆ ಅವರು ಇಷ್ಟು ಮಾಡಿದ್ರು ಈಗ ಹೇಳ್ತಾರಲ್ಲ ಅಂತ ತುಂಬ ಬೇಜಾರಾಗುತ್ತೆ. ಸೊ ಯಾರೇ ಏನೇ ಮಾಡಿದ್ರು ಅಷ್ಟೇ ಫಸ್ಟ್ ಅವ್ರು ಏನೇನು ಮಾಡಿದ್ದಾರೆ, ಅದಕ್ಕೆ ಅವ್ರು ಏನೇನು ಎಫರ್ಟ್ ಹಾಕಿದ್ದಾರೆ, ಅದಕ್ಕೆಲ್ಲದು ಫಸ್ಟ್ ನಾವು ಅಪ್ರಿಷಿಯೇಟ್ ಮಾಡಬೇಕು. ಸೊ ನಮ್ಮ ಸರ್ ಅಥವಾ ಮೇಡಮ್ ಕೋಆರ್ಡಿನೇಟರ್ ಏನೇ ಆಗಿರ್ಬೋದು, ಅವರೆಲ್ಲ ಫಸ್ಟ್ ಅಪ್ರಿಷಿಯೇಟ್ ಮಾಡ್ತಿದ್ರು ನಾವೇನೇನು ವರ್ಕ್ ಮಾಡಿದ್ದೀವಿ ಅಂತ. ನೆಕ್ಸ್ಟ್ ನಾವೇನೇನು ತಪ್ಪು ಮಾಡಿದ್ವಿ, ಸಣ್ಣ ಪುಟ್ಟ ಸಿಲ್ಲಿ ಮಿಸ್ಟೇಕ್ ಮಾಡ್ತಿದ್ವಿ, ಏನಾದರೂ ಒಂದು ಎಡವಟ್ಟಾಗೋದು, ಸೊ ಅದನ್ನು ನೆಕ್ಸ್ಟ್ ಟೈಮ್ ನೀವು ಇದನ್ನು ಅವಾಯ್ಡ್ ಮಾಡಬೇಕು, ಈ ರೀತಿ ಮಾಡಬಾರ್ದು ಅಂತ ಹೇಳ್ತಿದ್ರು. ನಮ್ಮ ಕುಂದನ್ ನನ್ನನ್ನೇ ಸರ್ಚ್ ಮಾಡ್ತಿದ್ದ. ಅಮ್ಮ ಎಲ್ಲಿ ಥರ ಇಲ್ಲೇ ಕೂತ್ಕೊಳ್ತೀನಿ ಅಂತ ಹೇಳಿದ್ರು ಅಂತ ನೋಡ್ತಾ ಇದ್ದ. ನಾನು ಹಾಯ್ ಮಾಡಿದ ತಕ್ಷಣ ಹಾಯ್ ಮಾಡಿಬಿಟ್ಟು ಖುಷಿಪಟ್ಟ. ಮ್ಯಾಮ್ ಆ ಕಡೆ ಕರ್ಕೊಂಡೋದ್ರು. ಅವರೆಲ್ಲ ರೆಡಿ ಮಾಡಿದ್ದಾರೆ ನೋಡಿ. ಒಂದರಿಂದ ಒಬ್ಬರು ನಿಂತಿದ್ದಾರೆ. ನಮ್ಮ ಕುಂದನ್ನೇ ಫಸ್ಟ್ ಸುಭಾಷ್ ಚಂದ್ರ ಬೋಸ್ ಥರ ಫಸ್ಟ್ ನೆಟ್ಕೊಂಬರ್ಬೇಕು ಅಂತ ಹೇಳಿದರು. ಮ್ಯಾಮ್ ಎಲ್ಲ ಗೈಡ್ ಮಾಡ್ತಿದ್ರು. ಯಾಕೆಂದರೆ ಚಿಕ್ಕ ಮಕ್ಳಿಗೆ ಗೊತ್ತಾಗಲ್ಲ ಎಲ್ಲಿ ಮಾತಾಡಬೇಕು ಅಂತ. ನರ್ಸರಿ, LKG, UKG ಮ್ಯಾಮ್ ಹಿಂದೆ ಇರಲೇಬೇಕು. ಡೈಲಾಗ್ ಹೇಳ್ತಾ ಇದ್ದಾನೆ. ಇದಿದು ಸುಭಾಷ್ ಚಂದ್ರ ಬೋಸ್ ಜೈ ಹಿಂದ್, ಫ್ರೀಡಮ್ ಈಸ್ ಅವರ್ ರೈಟ್ ಅಂತ ಅವ್ನು ಡೈಲಾಗ್ ಇದ್ದಿದ್ದು ಹೇಳ್ದೆ. ಅದು ಮೈಕ್ ಆನ್ ಆಗಿರಲಿಲ್ಲ. ಸೊ ಮತ್ತೆ ವಾಪಸ್ ಬಂದರು. ಮತ್ತೆ ಮೈಕ್ ಎಲ್ಲ ಸ್ವಲ್ಪ ಸರಿ ಮಾಡಿದ್ರು. ಎಲ್ಲ PT ಸರ್ ಎಲ್ಲ ಬಂದ್ಬಿಟ್ಟು ಈಗೆಲ್ಲ ಮಾಡಿರ್ತಾರೆ. ಬಟ್ ಏನಾದರೂ ಒಂದು ಎಡವಟ್ಟು ಆಗಿಬಿಡುತ್ತೆ, ಏನಾದರೂ ಒಂದು ಇಶ್ಯೂ ಬಂದುಬಿಡುತ್ತೆ. ಬಟ್ ಇಟ್ಸ್ ಓಕೆ, ಅದನ್ನೆಲ್ಲ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು. ಮೈಕ್ ಸರಿ ಆಯಿತು. ಮತ್ತೆ ಮೊದಲಿಂದ ಕರೆಸಿದ್ರು. ನಮ್ಮ ಕುಂದನ್ ಬಂದುಬಿಟ್ಟು ಸುಭಾಷ್ ಚಂದ್ರ ಬೋಸ್ ಜೈ ಹಿಂದ್ ಅಂತ ಹೇಳೋದ, ಫ್ರೀಡಮ್ ಈಸ್ ಅವರ್ ರೈಟ್ ಅಂತ ಹೇಳೋದು ಸೆಕೆಂಡ್ ಟೈಮ್ ಮರೆತುಬಿಟ್ಟ. ಹೇಗೋ ಪರವಾಗಿಲ್ಲ, ಒಂದು ಲೆವೆಲಿಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಈ ಫಸ್ಟ್ ಟೈಮ್ ಪ್ರಾಕ್ಟೀಸ್ ಕೊಟ್ಟಿದ್ದು. ಬಟ್ ಓಕೆ, ಪರವಾಗಿಲ್ಲ, ಚೆನ್ನಾಗೆಲ್ಲ ಮಾಡಿದರು. ಆ್ಯಂಡ್ ಎಲ್ಲ ಮಕ್ಕಳು ಬಂದು ಡೈಲಾಗ್ ಹೇಳ್ತಾ ಇದ್ರು. ಎಲ್ಲ ಮಕ್ಕಳು ಡ್ರೆಸ್ಸಲ್ಲಂತೂ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ರು. ತುಂಬ ಖುಷಿ ಆಯಿತು. ಎಲ್ಲವುದು ಎಲ್ಲ ಆಲ್ಮೋಸ್ಟ್ ಫ್ರೀಡಮ್ ಫೈಟರ್ಸ್ ಸ್ವಲ್ಪ ಕವರ್ ಮಾಡಿದರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ, ಅಂಬೇಡ್ಕರ್, ಸಂಗೊಳ್ಳಿ ರಾಯಣ್ಣ. ಸೊ ತುಂಬ ಇತ್ತು. ಆ ಡ್ರೆಸ್ ಕಾಸ್ಟ್ಯೂಮ್ಸಲ್ಲೇ ಅವರು ಯಾರು ಅಂತ ಗೊತ್ತಾಗ್ತಿತ್ತು. ಸಂಗೊಳ್ಳಿ ರಾಯಣ್ಣ ಬಂದ, ನಮ್ಮ ಕುಂದನ್ ಕ್ಲೋಸ್ ಫ್ರೆಂಡ್ ಚಾರ್ವಿಕ್. ಇವ್ರ ಟೀಮ್ ಲೀಡ್ ಮ್ಯಾಮ್ ಆ್ಯಕ್ಚುಲಿ ಪ್ಲ್ಯಾನ್ ತುಂಬಾ ಚೆನ್ನಾಗಿ ಮಾಡಿದ್ರು. ಅವ್ರ ಡೈಲಾಗ್ ಆಗಿರ್ಬೋದು, ಕಾಸ್ಟ್ಯೂಮ್ ಆಗಿರ್ಬೋದು, ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ಬಟ್ ಸ್ವಲ್ಪ ಮ್ಯೂಸಿಕ್ದು ಪ್ರಾಬ್ಲಮ್ ಆಯಿತು. ಸರಿಯಾಗಿ ಸೆಟ್ ಮಾಡಿರಲಿಲ್ಲ. ಏಕೆಂದರೆ ಅದಕ್ಕೆ ಮ್ಯೂಸಿಕ್ಗೆ ಮತ್ತು ಮಕ್ಕಳು ಹೇಳೋದಕ್ಕೆ ಮೈಕ್ ಸ್ವಲ್ಪ ಎಲ್ಲ ಸಿಂಕ್ ಆಗಲಿಲ್ಲ. ಮೈಕ್ದು ಮ್ಯೂಸಿಕ್ದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅವ್ರ ಪ್ಲ್ಯಾನ್ ತುಂಬ ಚೆನ್ನಾಗಿತ್ತು. ಯಾವ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡಬೇಕು ಎಲ್ಲದು ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ರು. ನನಗಂತೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬಾ ಇಷ್ಟ ಆಯಿತು. ಸ್ವಲ್ಪ ಇಶ್ಯೂಸ್ ಆಯಿತು ಅಷ್ಟೇ. ಬಟ್ ಎಲ್ಲ ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಾಯಿತು.
ಇವ್ರು ನಮ್ಮ ಕುಂದನ್ ನರ್ಸರಿ ಟೀಚರ್ ಜಿಮ್ಲಿ ಮ್ಯಾಮ್ ಜೊತೆ ಇದ್ರು. ಜಿಮ್ಲಿ ಮ್ಯಾಮ್ ಮತ್ತೆ ಇವರು ಇಬ್ರು ಕ್ಲಾಸ್ ತಗೊಳ್ತಾ ಇದ್ರು ನಮ್ಮ ಕುಂದನ್ಗೆ. ತುಂಬಾ ಅಡ್ಜಸ್ಟ್ ಆಗ್ಬಿಟ್ಟಿದ್ದ ನಮ್ಮ ಕುಂದನ್. ಜಿಮ್ಲಿ ಮ್ಯಾಮ್ ನಿಜವಾಗ್ಲೂ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದೀವಿ. ತುಂಬಾ ಸಾಫ್ಟ್ ನೇಚರ್ ಅಂಡ್ ತುಂಬಾ ಚೆನ್ನಾಗಿ ಟೀಚ್ ಮಾಡೋರು ಅಂಡ್ ತುಂಬಾ ಚೆನ್ನಾಗಿ ಎಲ್ಲಾ ಆಕ್ಟಿವಿಟಿನಲ್ಲೂ ಇನ್ವಾಲ್ವ್ ಆಗೋರು ಅಂಡ್ ಮಕ್ಳಿಗೆ ಕಲಿಸ್ಬೇಕು ಅನ್ನೋದು ತುಂಬಾನೇ ಇತ್ತು ಅಂಡ್ ತುಂಬಾ ಚೆನ್ನಾಗಿ ಆಕ್ಟಿವಿಟಿ ಎಲ್ಲ ಮಾಡಿಸೋರು. ತುಂಬಾ ಕೇರ್ ಮಾಡಿ ನೋಡ್ಕೊಳೋರು. ಆದ್ರೂ ನಮ್ ಕುಂದನ್ ಏನಾದ್ರೂ ಎಡವಟ್ ಮಾಡಿ ಏಟ್ ಮಾಡ್ಕೊಂಡ್ ಬರೋಳು. ಅವ್ರಿಗೊಂದು ನಾನು ತುಂಬಾ ಹೇಳಿದೆ ತುಂಬಾ ಕೇರ್ ಮಾಡಿ ನೋಡ್ಕೊಳ್ಳಿ ಅಂತ. ಯಾಕೆಂದ್ರೆ ಅವ್ರು ತುಂಬಾ ಸಾಫ್ಟ್ ಅಲ್ವಾ, ಸೊ ಮಕ್ಕಳು ಅಷ್ಟು ಕೇಳ್ತಿರ್ಲಿಲ್ಲ, ತುಂಬಾ ಗಲಾಟೆ ಮಾಡೋರು. ನಮ್ ಕುಂದನ್ಗಂತೂ ತುಂಬಾ ಸ್ಟ್ರಿಕ್ಟ್ ಆಗಿದ್ರೇನೆ ಅವ್ನ್ ಕೇಳೋದು, ಇಲ್ಲಾಂದ್ರೆ ಅವ್ನ್ ಮಾತ್ ಕೇಳೋದೇ ಇಲ್ಲ. ನಮ್ ಕುಂದನ್ ಫಸ್ಟ್ ಟೈಮ್ ಮುಗಿದ್ಬಿಡುತ್ತೆ. ಯಾಕೆಂದ್ರೆ ಫಸ್ಟ್ ಚಿಕ್ಕ ಮಕ್ಳದೆಲ್ಲ ಏನೇನ್ ಪ್ರೋಗ್ರಾಮ್ ಇರುತ್ತೆ ಅದನ್ನ ಫಸ್ಟ್ ಕಂಪ್ಲೀಟ್ ಮಾಡ್ಬಿಡ್ತಾರೆ. ನೋಡಿ ಇಂಡಿಯಾ ಮ್ಯಾಪ್ ಬಿಡಿಸಿದ್ರು, ಸಕ್ಕತ್ತಾಗಿತ್ತು. ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ. ಅದು ಆ ಕಲರ್ ಕಾಂಬಿನೇಷನ್ ನೋಡೋದಕ್ಕೆ ತುಂಬಾ ಖುಷಿ ಅನ್ನಿಸ್ತು. ಸೊ ಅದಕ್ಕೊಂದು ವಿಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ಭರತನಾಟ್ಯ ಪ್ರೋಗ್ರಾಮ್ ಎಲ್ಲ ಇತ್ತು. ಚೆನ್ನಾಗಿ ಮಾಡಿದ್ರು ಮಕ್ಕಳೆಲ್ಲ ಭರತನಾಟ್ಯ ಎಲ್ಲ. ನಮ್ಮ ಕುಂದಂದು ಎಲ್ಲ ಪ್ರೋಗ್ರಾಮ್ ಕಂಪ್ಲೀಟ್ ಆಯಿತು. ನರ್ಸರಿ, LKG, UKG ಅವ್ರದ್ದೆಲ್ಲ. ನೆಕ್ಸ್ಟ್ ಅವ್ನು ಮೊದಲೇ ಹೇಳಿದ್ದ, ಅಮ್ಮ ನನ್ನ ಫ್ರೆಂಡ್ಸ್ ಜೊತೆ ನಾನು ಆಟ ಆಡಬೇಕು, ಓಕೆನಾ, ಆಟ ಆಡಿದ ಮೇಲೆ ಹೋಗೋಣ, ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ತೀನಿ ಕಣಮ್ಮ ಅಂತ ತುಂಬ ಸಲ ಹೇಳಿದ್ದ. ಆಯಿತು ಅಂದ್ಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಟೆ. ಬಟ್ ತುಂಬಾನೇ ಓಡಾಡ್ತಾನೆ, ಒಂದು ಕಡೆ ಇರೋದೇ ಇಲ್ಲ. ಯಾವಾಗಲೂ ಜಂಪ್ ಮಾಡೋದು, ಆ ಕಡೆ ಈ ಕಡೆ ಹೋಗೋದು, ನೆಗೆಯೋದು. ಇವನು ಬಿದ್ದೇ ಬಿಟ್ಟ ಮೇರಾಶು. ಕೆಳಗಡೆ ಜಂಪ್ ಮಾಡ್ತಿದ್ರು, ಅದು ಹೇಗೆ ಬಿತ್ತು ಅಂತ ನಾನು ನೋಡಲಿಲ್ಲ. ಬಟ್ ಬಿದ್ದುಬಿಟ್ಟು ಸ್ವಲ್ಪ ಏಟ್ ಮಾಡ್ಕೊಂಡ. ನಮ್ಮ ಕುಂದನ್ ನಾನು ಹೊರಟ್ವಿ. ಏಕೆಂದರೆ ತುಂಬ ಹೊತ್ತಿದ್ರೆ ನಲ್ಲೇ ತುಂಬ ಗಲಾಟೆ ಮಾಡ್ತಾನೆ. ನೋಡಿ ಹೇಗೆ ಆಟ ಆಡ್ತಿದ್ದಾನೆ ಅಂತ. ಹೀಗೆ ಇಬ್ಬರು ಜಂಪ್ ಮಾಡ್ತಾ ಇದ್ರು. ಚಾರ್ವಿಕ್ಕು ಇದ್ದ, ಅವನು ಆಮೇಲೆ ಹೋದ ಅನ್ಸುತ್ತೆ ಅಲ್ಲಿಗೆ. ಇವರಮ್ಮ ಸ್ವಲ್ಪ ಫೋಟೋ ವಿಡಿಯೋ ತಗೊಳ್ತಾ ಇದ್ರು ಇಬ್ರದೂ. ಇದೆಲ್ಲ ಮೆಮೊರೀಸ್. ಎಷ್ಟು ಎಲ್ಲಿವರೆಗೂ ಓದ್ತಾನೆ ನಮ್ಮ ಕುಂದನ್ ಈ ಸ್ಕೂಲಲ್ಲಿ ಅಂತ ನಮಗೆ ಗೊತ್ತಿಲ್ಲ. ಬಟ್ ಒಂದು ಮೆಮೊರೀಸ್ ಇರುತ್ತೆ ಈ ತರ ವಿಡಿಯೋಸ್ದಲ್ಲಿ, ಅದೇ ಖುಷಿ ನೋಡಿ. ಈಗ ಇವ್ರು 4 ಜನ ಆಕ್ಚುಲಿ ಕ್ಲೋಸ್ ಫ್ರೆಂಡ್. ಮೆಹರಾಂಜ್, ಚಾರ್ವಿಕ್, ಕುಂದನ್ ಅಂಡ್ ಇವನ ಹೆಸರೇನೋ ನನಗೆ ಮರ್ತು ಹೋಗ್ಬಿಡ್ತು. ಇವನು ತೆಲುಗು ಅನ್ಸುತ್ತೆ. ಇವನು ಆಲ್ಮೋಸ್ಟ್ ಈ ಸ್ಕೂಲಲ್ಲಿ ಇನ್ನೊಂದು ಬೆನಿಫಿಟ್ಸ್ ಅಂತ ಅಂದ್ರೆ ತೆಲುಗು ಮಾತಾಡೋರು ಇದ್ದಾರೆ, ಹಿಂದಿ ಮಾತಾಡೋರು ಇದ್ದಾರೆ. ಹಿಂದಿಯವರು ತುಂಬಾ ಇದ್ದಾರೆ, ಕನ್ನಡ ಮಾತಾಡೋರು ಸ್ವಲ್ಪ ಕಡಿಮೆ. ನಮ್ಮ ಕುಂದನ್ ಹಿಂದಿ ಚೆನ್ನಾಗಿ ಮಾತಾಡೋದು ಕಲಿತಾ ಇದ್ದಾನೆ. ಸ್ವಲ್ಪ ವ್ಲಾಗ್ ನೋಡ್ತಾನೆ ಹಿಂದಿದು. ಅಂಡ್ ಅಲ್ಲಿ ಫ್ರೆಂಡ್ಸ್ ಕೂಡ ಇದ್ದಾರೆ ಹಿಂದಿಯವರು. ಸೊ ಹಿಂದಿಯಲ್ಲಿ ಚೆನ್ನಾಗಿ ಕಲ್ತ್ಕೊಳ್ತಾನೆ. ಆ್ಯಕ್ಚುಲಿ ಮಕ್ಕಳು ಎಲ್ಲ ಲ್ಯಾಂಗ್ವೇಜ್ ಕಲಿಬೇಕು. ಫಸ್ಟ್ ಇಂಪಾರ್ಟೆನ್ಸ್ ನಮ್ಮ ಕನ್ನಡಕ್ಕೆ ಇರಬೇಕು, ಬಟ್ ನಮಗೆ ಎಲ್ಲ ಲ್ಯಾಂಗ್ವೇಜ್ ಗೊತ್ತಿರಬೇಕು. ನಾವು ಬೇರೆ ಕಡೆ ಹೋದಾಗ ನಮಗೆ ಕಮ್ಯುನಿಕೇಷನ್ ಯಾವತ್ತೂ ಪ್ರಾಬ್ಲಮ್ ಆಗಬಾರ್ದು. ನಮಗೇನಾದರೂ ಒಂದು ಬೈ ಮಾಡಬೇಕು, ಏನಾದರೂ ಒಂದು ವ್ಯವಹಾರ ಮಾಡಬೇಕು ಬೇರೆ ಸ್ಟೇಟ್ ಜೊತೆ ಅಂದಾಗ, ಸ್ಟೇಟ್ ಅವ್ರ ಜೊತೆ ಪರಿಚಯ ಇರೋರ ಜೊತೆ ಅಂದಾಗ ನಮಗೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ನಮ್ಮ ಕನ್ನಡ ಲ್ಯಾಂಗ್ವೇಜ್ ತುಂಬ ಇಷ್ಟಪಡಬೇಕು, ಗೌರವ ಪಡಬೇಕು. ನಮಗೆ ಅದೇ ಉಸಿರು, ಹೌದು. ಬಟ್ ಬೇರೆ ಲ್ಯಾಂಗ್ವೇಜ್ ಕೂಡ ನಮಗೆ ಕಲಿಯೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವು ಸಮಯ ನಮಗೆ ಬೇರೆ ಲ್ಯಾಂಗ್ವೇಜ್ ಅವಶ್ಯಕತೆ ಇರುತ್ತೆ ಬೇರೆ ಕಡೆ ಎಲ್ಲ ಹೋದಾಗ. ಸೊ ಅವನು ಎಲ್ಲ ಲ್ಯಾಂಗ್ವೇಜ್ ಕಲ್ತ್ಕೊಳ್ತಾ ಇದ್ದಾನೆ ಆಲ್ಮೋಸ್ಟ್. ಇವನು ಪಾಪ ಬಿದ್ಬಿಟ್ಟು ಏಟ್ ಮಾಡ್ಕೊಂಡ, ಹೆಂಗೆ ಬಿತ್ತೋ ಗೊತ್ತಿಲ್ಲ. ನಾವು ಬಂದ್ವಿ. ಸೈಡಿಗೆ ಬಾ, ಸೈಡಿಗೆ ಬಾ. ಏಯ್
ಏಯ್ ಬಿಸ್ಲಿದೆ ನಡಿ ಈಗ ಮನೆಗೆ. ನಮ್ಮ ಕುಂದನ್ ಫ್ರೆಂಡ್ಸ್ ಅಕ್ಕಪಕ್ಕದವರು ಕೌಶಿಕ್ ಕುಶಾಲ್ ಆಟ ಆಡ್ತೀನಿ ಬಿಸಿಲಲ್ಲಿ ಅಂತಿದ್ದ. ಬೇಡ ತುಂಬ ಬಿಸಿಲಿದೆ, ಫಸ್ಟ್ ಕಾಸ್ಟ್ಯೂಮ್ ಕೊಟ್ಬರೋಣ ಬಾ ಅಂತ ಕರ್ಕೊಂಡೋದೆ. ಅವ್ನ್ದು ಕುಂದನ್ ನಮ್ ಕಾಸ್ಟ್ಯೂಮ್ ಕೊಡ್ಬೇಕಾಯ್ತು, ಸುಭಾಷ್ ಚಂದ್ರ ಬೋಸ್ದು. ಆ ಕಾಸ್ಟ್ಯೂಮ್ ಎಲ್ಲ ಕೊಟ್ಟು ಬಂದ್ವಿ. ಬರ್ತಾ ಆನ್ ದ ವೇ ಅಲ್ಲಿ ಎಳ್ನೀರ್ ಮಾಡ್ತಾ ಇದ್ರು. ಅಮ್ಮ ಎಳ್ನೀರ್ ಕೊಡ್ಸಮ್ಮ ಅಂತ ಕೇಳ್ದ. ಇವತ್ತು ನಾನು ಫಾಸ್ಟಿಂಗ್ ಇದ್ದೆ, ನಾನೇನು ಕುಡಿನಿಲ್ಲ. ಅವನಿಗೆ ಒಂದು ಕೊಡಿಸ್ದೆ. ಒಂದು ಎಳ್ನೀರ್ ಇಲ್ಲಿ 40 ರುಪೀಸ್. ನೆರಳಿತ್ತು. ನಾವು ಬಿಸಿಲು ತುಂಬಾ ಬಿಸಿಲಿದ್ದಾಗ ಅಲ್ಲಿ ಬಿಸಿಲು ಹತ್ರ ಇಟ್ಕೊಂಡಿರ್ತಾರಲ್ಲ, ಆ ಎಳ್ನೀರು ಅಷ್ಟು ಸ್ವೀಟ್ ಇರಲ್ಲ. ಇಲ್ಲಿ ನೆರಳಿತ್ತಲ್ಲ, ನೆರಳು ಕೆಳಗಡೆ ಯಾವತ್ತೂ ಎಳ್ನೀರು ಇಟ್ಕೊಂಡಾಗ ತಂಪಾಗಿದ್ದಾಗ ತುಂಬಾ ಸ್ವೀಟ್ ಅಂತ ಅನ್ಸುತ್ತೆ. ಬಿಸಿ ಬಿಸಿ ಅಂತ ಬಿಸಿ ಬಿಸಿ ಇರಲ್ಲ. ಒಂದೊಂದ್ಸಲ ಬಿಸಿಲಲ್ಲಿ ಇಟ್ಕೊಂಡಿರ್ತಾರಲ್ಲ, ಆ ನೀರು ಕೂಡ ಬಿಸಿ ಆಗಿರುತ್ತೆ, ಎಳ್ನೀರು ಕುಡ್ದಂಗೆ ಅನ್ಸಲ್ಲ. ಬಟ್ ಇಲ್ಲಿ ಮಾತ್ರ ತುಂಬಾನೇ ಸ್ವೀಟ್ ಇತ್ತು. ಎಳ್ನೀರು ತುಂಬಾ ಸಖತ್ತಾಗಿತ್ತು. ನಮ್ ಕುಂದನ ಹೇಳ್ತಿದ್ದ, ಅಮ್ಮ ಎಳ್ನೀರು ಮಾತ್ರ ತುಂಬಾ ಸ್ವೀಟ್ ಇದೆ, ತುಂಬಾನೇ ಚೆನ್ನಾಗಿದೆ ಅಂತ ಅಂದ. ಅವ್ರ ಎಳ್ನೀರು ನಿಧಾನಕ್ಕೆ ಫುಲ್ ಕುಡ್ದ. ಇದ್ರ ಮುಂದೆನೆ ಒಂದು ಪಾರ್ಕ್ ಇದೆ, ತುಂಬಾ ಚೆನ್ನಾಗಿದೆ. ವಾಕಿಂಗ್ ಎಲ್ಲ ಮಾತ್ರ ವಾಕಿಂಗ್ ಎಲ್ಲ ತುಂಬಾ ಸಖತ್ತಾಗಿದೆ. ಒಂದ್ ರೌಂಡ್ ಬಂದ್ರೇನೆ ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ಸ್ ಆಗುತ್ತೇನೋ. ಇದು ಬಂಬ್ಲು ಕೊಟ್ಟಿದ್ರು, ಬಂಬ್ಲಿರೋ ಎಳ್ನೀರು. ಈ ಬಂಬ್ಲು ಅಷ್ಟೇ ಒಂದ್ ಸ್ವಲ್ಪ ಉಳಿಸ್ದ ಲಾಸ್ಟಿಗೆ. ತಿನ್ನಕ್ ಆಗ್ಲಿಲ್ಲ ಅವನ್ಗೆ, ಆಮೇಲೆ ವೇಸ್ಟ್ ಮಾಡೋದೇನಕ್ಕೆ ಅಂದ್ಬಿಟ್ಟು ನಾನು ಸ್ವಲ್ಪ ತಿನ್ಕೊಂಡೆ. ನಮ್ ಕುಂದನ್ ಇದೆಲ್ಲ ಫೋಟೋಸ್. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಿಜವಾಗ್ಲೂ ಈ ಇಂಡಿಪೆಂಡೆನ್ಸ್ ಡೇ ಮರೆಯೋಕ್ಕಾಗಲ್ಲ, ಅಷ್ಟು ಮೆಮೊರೀಸ್ ಇದೆ. ಅಂಡ್ ನೋಡಿ ನನ್ ಕುಂದನ್ ಅವನ ಜೊತೆ ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಪೋಸ್ಟ್ ಕೊಟ್ಟಿದ್ದೆಲ್ಲ ಫೋಟೋಸ್ ಎಲ್ಲ ಹಾಕಿದ್ದೀನಿ, ತುಂಬಾ ಚೆನ್ನಾಗಿತ್ತು. ಅಂಡ್ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಅಂಡ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಅಂಡ್ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.